ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಬಿಗಿನರ್ಸ್ಗೆ ಅಂತಾನೆ ನಾನು ಕಂಪ್ಲೀಟ್ ಜಾರ್ಜೆಟ್ ಸ್ಯಾರಿನ ಯೂಸ್ ಮಾಡಿ 3 ಲೇಯರ್ಡ್ ಮ್ಯಾಕ್ಸಿ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ನೋಡಿ, ಲುಕ್ ವೈಸ್ ಅಂತೂ ಈ ತರ ಇದೆ. ನಾನು ವೇರ್ ಮಾಡಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ 3 ಲೇಯರ್ಸ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂಡ್ ಸ್ಲೀವ್ಸ್ ಕೂಡ ಈ ರೀತಿ ಪಫ್ ತರ ಇಟ್ಬಿಟ್ಟು ಎಲಾಸ್ಟಿಕ್ ಅಟ್ಯಾಚ್ ಮಾಡಿದ್ದೀನಿ. ಸೊ ನೀವು ಬಿಗಿನರ್ಸ್ ಆಗಿದ್ರೆ ಆರಾಮಾಗಿ ನೀವು ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ನಿಮ್ಮ ಹತ್ರ ಸ್ಯಾರೀಸ್ ಇದ್ರೆ ಡಿಸೈನ್ ಮಾಡ್ಕೋಬಹುದು. ನಾನು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಈ ತರ ಕಂಪ್ಲೀಟ್ ಜಾರ್ಜೆಟ್ ಟೈಪ್ ಅಲ್ಲಿ ಫ್ಲೋರಲ್ ಪ್ರಿಂಟೆಡ್ ಸ್ಯಾರೀಸ್ ಇದ್ರೆ ಆರಾಮಾಗಿ ನೀವು ಡಿಸೈನ್ ಮಾಡ್ಕೋಬಹುದು. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ನಾನು ಬಿಗಿನರ್ಸ್ಗೆ ಅಂತಾನೆ ಇದು ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ಮೆಜರ್ಮೆಂಟ್ ಡೀಟೇಲ್ಸ್ ಎಲ್ಲಾನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ವಿತ್ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ನೋಡಿ, ಸ್ಯಾರಿ ನಾನು 5 ಮೀಟರ್ ಸ್ಯಾರಿ ತಗೊಂಡಿದ್ದೀನಿ. ಇದು ಜಾರ್ಜೆಟ್ ಸ್ಯಾರಿ, ಕಂಪ್ಲೀಟ್ ಫ್ಲೋರಲ್ ಪ್ರಿಂಟ್ ಬಂದಿದೆ. ಇದಕ್ಕೆ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ತರ ಬಾರ್ಡರ್ ಇದ್ರೆ ಬಾರ್ಡರ್ ಮತ್ತೆ ಈ ತರ ಪಲ್ಲು ಇರುತ್ತಲ್ಲ, ಅದನ್ನ ನೀವು ರಿಮೂವ್ ಮಾಡ್ಕೋಬೇಕು. ಮತ್ತೆ ನಾನು ಲೈನಿಂಗ್ ಗೆ 2.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ 2.5 ಮೀಟರ್ ಆಗಿಲ್ಲ ಅಂದ್ರೆ ನೀವು 3 ಮೀಟರ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು 2.5 ಮೀಟರ್ ತಗೊಂಡಿದ್ದೀನಿ. ಇಲ್ಲಿ ನಾನು ಫಸ್ಟ್ ಬಾಡಿ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ನೀವು ಲೈಕ್ ಪಾಲಿಸ್ಟರ್ ತಗೋಬಹುದು, ಇಲ್ಲ ಕಾಟನ್ ಕೂಡ ತಗೋಬಹುದು. ನಿಮ್ ಇಷ್ಟ. ನಿಮಗೆ ಯಾವ್ದು ಕಂಫರ್ಟ್ ಇರತ್ತ ಅದನ್ನ ನೀವು ಚೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ, ನಾನು ಬಾಡಿ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಫಸ್ಟ್ ಮಾರ್ಕಿಂಗ್ ಮಾಡ್ಕೊಂಡು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟ್ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನೀವು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಬಾಡಿ ಪಾರ್ಟ್ ಕಟ್ ಮಾಡಿದಾಗ. ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಈ ರೀತಿ ಫಸ್ಟ್ ನೀವು ಸಪರೇಟ್ ಮಾಡ್ಕೋಬೇಕು. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಲೆಂತ್ 14 ಇಂಚಸ್ ತಗೊಂತಾ ಇದ್ದೀನಿ. ನಿಮಗೆ ಬಾಡಿ ಪಾರ್ಟ್ ಲೆಂತ್ ತುಂಬಾ ಬೇಕು ಅಂದ್ರೆ ಒಂದು 15 ಇಂಚಸ್ ಕೂಡ ತಗೋಬಹುದು. ನಾನು ಇಲ್ಲಿ ತೋರಿಸ್ತಾ ಇರೋದು ಎಲ್ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿ ನಾನು 14 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿದೆ. ಲೆಂತ್ 14 ತಗೊಂಡಿದ್ದೀನಿ, ವಿಡ್ತ್ 11 ಇಂಚಸ್ ತಗೊಂಡಿದ್ದೀನಿ. ನೋಡಿ, ನಾನು ಕಂಪ್ಲೀಟ್ ಆಗಿ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡಿದೆ. ಇವಾಗ ಕಂಪ್ಲೀಟ್ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 7 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ನಿಮಗೆ ಏನಾದ್ರೂ ಮೀಡಿಯಂ ಸೈಜ್ ಬೇಕು ಅಂದ್ರೆ ಜಸ್ಟ್ ನೀವು ಶೋಲ್ಡರ್ ಇದೇ ಮೆಜರ್ಮೆಂಟ್ ತಗೊಂಡು ಶೋಲ್ಡರ್ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಆರ್ಮ್ ಹೋಲ್ 6.5 ಇಂಚಸ್ಗೆ ತಗೊಂಡ್ರೆ ಆಗತ್ತೆ. ಸೊ ನೀವು ಒಂದು 5 ಇಂಚಸ್ ಕಮ್ಮಿ ಮಾಡ್ಕೊಂಡ್ರೆ ಕಂಪ್ಲೀಟ್ ನಿಮ್ಗೂ ಕೂಡ ಆಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಲಾರ್ಜ್ ಸೈಜ್. ಇಲ್ಲಿ ನೆಕ್ ಲೆಂತ್ ಬಂದು 3.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ನೆಕ್ ಡೀಪ್ ಬಂದು ಫ್ರಂಟ್ ನೆಕ್ 5 ಇಂಚಸ್ ತಗೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನೀವು ಮೀಡಿಯಂ ಆದ್ರೆ ಜಸ್ಟ್ ಅದು ಒಂದು 3 ಇಂಚಸ್ ತಗೊಂಡ್ರೆ ಆಗತ್ತೆ ಅಂಡ್ ನೆಕ್ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಇಲ್ಲಿ ನಾನು ಚೆಸ್ಟ್ 9.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ಅದಕ್ಕೆ ಒಂದು 2 ಇಂಚಸ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಇಲ್ಲಿ ಕಂಪ್ಲೀಟ್ ವೇಸ್ಟ್ ಲೆಂತ್ ಎಷ್ಟಿದೆಯೋ ಅಷ್ಟೇ ತಗೊಂಡಿದ್ದೀನಿ. ನಾನು ಏನು ಕಟ್ ಮಾಡ್ತಿಲ್ಲ, ಜಸ್ಟ್ ಲೈಟ್ ಆಗಿ ಅಷ್ಟೇ ನೀವು ಕಟ್ ಮಾಡ್ಕೋಬಹುದು. ನೋಡಿ, ನಾನು 10.5 ಇಂಚಸ್ ತಗೊಂಡಿದ್ದೀನಿ, ಬಟ್ ನಾನು 11 ಇಂಚಸ್ಗೆನೆ ಅಂತ ತಗೊಂಡಿದ್ದು. ಆಲ್ರೆಡಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೆ ಅಲ್ವಾ, ವಿಡ್ತ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ನೀವು ಫಸ್ಟೇ ಕಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಈ ತರ ಏನು ಶೇಪ್ ತೆಗಿಬೇಕು ಅಂತ ಅವಶ್ಯಕತೆ ಇರಲ್ಲ. ಸೊ ನೀವು ಕಂಪ್ಲೀಟ್ ಸ್ಟಿಚಿಂಗ್ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ, ನಾನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ 2 ಪೀಸಸ್ ಆಗಿ ಕಟ್ ಮಾಡ್ಕೊಂಡೆ. ಕಂಪ್ಲೀಟ್ ಇದು ಆರ್ಮ್ ಶೇಪ್ ಏನಿದೆ ಸ್ಲೀವ್ ಪಾರ್ಟ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಇದನ್ನ ಡಿವೈಡ್ ಮಾಡ್ಕೊಂಡು ಸಪರೇಟ್ ಆಗಿ ಇವಾಗ ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೆಕ್ ಲೆಂತ್ ಸೇಮ್ ಬರತ್ತೆ. ಫ್ರಂಟ್ಗೆ ಏನ್ ಮಾರ್ಕ್ ಮಾಡಿದೆ 3.5 ಇಂಚಸ್ ಅಷ್ಟನ್ನೇ ನಾನು ಮಾರ್ಕ್ ಮಾಡಿದೆ ಬ್ಯಾಕ್ ಪಾರ್ಟ್ಗೂ. ಬ್ಯಾಕ್ ನೆಕ್ ಡೀಪ್ ಬಂದು 3 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಇನ್ನೂ ಡೀಪ್ ಬೇಕು ಅಂದ್ರೆ ಇಟ್ಕೋಬಹುದು. ನಾನು ಜಸ್ಟ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎರಡು ನೆಕ್ ಪಾರ್ಟ್ಸ್ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಪಾರ್ಟ್ ಹಾರ್ಮ್ ಶೇಪ್ ಒಂದು 1/2 ಇಂಚು ತೆಗಿಬೇಕು. ನೋಡಿ, ನಾನು ಕಟ್ ಮಾಡಿದ್ದೀನಿ. ಇದು ಫ್ರಂಟ್ ಅಂಡ್ ಈ ಕಡೆದು ಬ್ಯಾಕ್ ಪಾರ್ಟ್. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಬರತ್ತೆ. ಇವಾಗ ಸಾರಿ ತಗೊಂಡ್ಬಿಟ್ಟು ಸಾರಿಗೆ ಕಂಪ್ಲೀಟ್ ಇದು ಏನಿದೆ ಫ್ಲೋರಲ್ ಪ್ರಿಂಟೆಡ್ ಫ್ಯಾಬ್ರಿಕ್ ಅದನ್ನ ಯೂಸ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟಿಂಗ್ ಮಾಡಿದ್ದೀನಿ. ಇದನ್ನ ನೀಟಾಗಿ ಎರಡೂ ನೆಕ್ ಪಾರ್ಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡು ಜಸ್ಟ್ ಅದನ್ನ ಈ ರೀತಿ ಆಪೋಸಿಟ್ ವೇ ಅಲ್ಲಿ ತಗೊಂಡು ಕಂಪ್ಲೀಟ್ ಲೈನಿಂಗ್ ಅಟ್ಯಾಚ್ ಆಗೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೇಮ್ ಎರಡೂನು ಅಷ್ಟೇ. ನಾನು ಇವಾಗ ಫ್ರಂಟ್ ಪಾರ್ಟ್ ಯಾವ ರೀತಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ಅದೇ ತರನೇ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ.
ಕಂಪ್ಲೀಟ್ ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲೈನಿಂಗ್ ಪಾರ್ಟು ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದೀನಿ. ಸೊ ಫ್ಯಾಬ್ರಿಕ್ಕು ಅಷ್ಟೇ ಲೈನಿಂಗ್ ಯಾವ್ದು ಬೇಕಾದ್ರೂ ಅದನ್ನ ಯೂಸ್ ಮಾಡ್ಕೋಬಹುದು. ಇವಾಗ ಫ್ರಂಟ್ ಪಾರ್ಟ್ ತಗೊಂಡಿದೀನಿ. ಫ್ರಂಟ್ ಪಾರ್ಟ್‌ಗೆ ಟಕ್ಸು ಸ್ಟಿಚ್ ಮಾಡ್ಕೋಬೇಕು. ನೀವು ಪ್ರಿನ್ಸ್ ಕಟ್ಟು ಕೂಡ ಮಾಡ್ಕೋಬಹುದು. ಬಟ್ ಇದಕ್ಕೇನು ಬೇಕಾಗಿಲ್ಲ. ಜಸ್ಟ್ ಒಂದ್ 2 ಟಕ್ಸು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನಿಲ್ಲಿ ಇದನ್ನ ಫ್ರಂಟ್ ಪಾರ್ಟ್ 2 ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ 3.5 ಇಂಚಸ್‌ಗೆ ಮಾರ್ಕ್ ಮಾಡ್ದೆ. ಅಲ್ಲಿಂದ ಟಕ್ ಲೆಂತ್ ಬಂದು 4 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಇಷ್ಟೇ ಅಂತ ಏನು ಇಲ್ಲ. ಜಸ್ಟ್ ಅಂದಾಜ್ ಮೇಲೆ ನಿಮಗೆ ಚೆಸ್ಟ್‌ಗೆ ಕರೆಕ್ಟಾಗಿ ಎಲ್ಲಿಗೆ ಬರ್ಬೇಕು ಟಕ್ಕು, ಅಲ್ಲಿಗೆ ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ನಿ 2 ಟಕ್ಸುನು. ಇವಾಗ ಇದನ್ನ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್‌ದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ, ಅದನ್ನ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಫ್ರಂಟ್ ಸೈಡ್‌ದು ಟಕ್ಸ್ ಪಾರ್ಟ್‌ಗೆ ಹೋಗಿರತ್ತಲ್ವಾ, ಒಂದು 1 ಇಂಚು 2 ಇಂಚಸ್ ಹೋಗಿರತ್ತೆ. ಅದನ್ನ ನೀವು ಬ್ಯಾಕ್ ಸೈಡ್‌ದು ಕಟ್ ಮಾಡ್ಕೋಬೇಕು. ಅವಾಗ ಲೆಂತ್ ಕರೆಕ್ಟ್ ಆಗಿರತ್ತೆ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ 19 ಇಂಚಸ್ ತಗೊಂಡಿದ್ದೀನಿ. ವಿಡ್ತ್ 12 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಈ ಕಡೆ ಫೋಲ್ಡಿಂಗ್ ಪಾರ್ಟ್ ಕಡೆಗೆ 3 ಇಂಚಸ್ ಮಾರ್ಕ್ ಮಾಡ್ದೆ. ಅಂಡ್ ಓಪನ್ ಪಾರ್ಟ್ ಕಡೆಗೆ ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗಿಯೋದಕ್ಕೆ 3 ಇಂಚಸ್ಸೇ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲೂ 3 ಇಂಚಸ್ಸೇ ಮಾರ್ಕ್ ಮಾಡ್ದೆ. ಅಲ್ಲಿ ಕೂಡ 3 ಇಂಚಸ್ಸೇ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ನಾನು ಏನ್ ಮಾರ್ಕ್ ಮಾಡ್ದೆ ಅಲ್ಲಿಗೆ ಶೇಪ್ ತೆಗಿಬೇಕು. ಅಂಡ್ ಈ ಕಡೆನೂ 3 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಕಂಪ್ಲೀಟ್ ಸ್ಲೀವ್ ಏನಿದೆ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ವಾ, ಇಲ್ಲಿ 3 ಇಂಚಸ್ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಸ್ಲೀವ್ ಶೇಪ್ ತೆಗಿಬೇಕು ಅಷ್ಟೇ. ಇಲ್ಲಿ ನಾನು 3 ಇಂಚಸ್ ಡಾಟ್ ಇಟ್ಟಿದ್ದೀನಲ್ವಾ, ಅದು ಪ್ಲೀಟ್ಸ್‌ಗೆ ಹೋಗತ್ತೆ. ಸ್ಲೀವ್ಸ್‌ಗೆ ಪ್ಲೀಟ್ಸ್ ತರ ಮಾಡ್ಕೋಬೇಕು. ಅವಾಗ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ದೆ ಅಲ್ವಾ, ಬ್ಯಾಕ್ ಸೈಡ್ ಕೂಡ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಸ್ವಲ್ಪ ನಿಮ್ಗೆ ಐಡಿಯಾ ಇರತ್ತೆ. ಪ್ಲೀಟ್ಸ್ ಎಲ್ಲಿವರೆಗೆ ಬರ್ಬೇಕು ಅಲ್ಲಿವರೆಗೆ ನೀವು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ತುಂಬಾ ಮಾಡ್ಕೊಂಡ್ರೆ ಸ್ಲೀವ್ಸ್‌ಗೆ ಲೆಂತ್ ಕಮ್ಮಿ ಬರತ್ತೆ. ಸೊ ಒಂದು 4 ಪ್ಲೀಟ್ಸ್ ಇಲ್ಲ 5 ಪ್ಲೀಟ್ಸ್ ಮಾಡ್ಕೊಂಡ್ರೆ ಆಗತ್ತೆ. ಅದು ಕೂಡ ಚಿಕ್ಕದಾಗಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ನೀವು ಮಾಡ್ಕೊಂಡ್ರೆ ಆಗತ್ತೆ. ಇದು ನಿಮ್ಗೆ ಗೊತ್ತಾಗಲ್ಲ ಅಂತಾನೆ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಚಿಕ್ಕದಾಗಿ ನೀಟಾಗಿ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. 2 ಸ್ಲೀವ್ಸ್‌ಗೂನು ಅಷ್ಟೇ. ಮತ್ತೆ ಈ ಕಡೆ ಪಾರ್ಟ್ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಯಾಕಂದ್ರೆ ಇದ್ರ ಒಳಗಡೆಗೆ ಎಲಾಸ್ಟಿಕ್ ಯೂಸ್ ಮಾಡ್ಕೋಬೇಕು. ಎಲಾಸ್ಟಿಕ್ ಸೇರಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ವಲ್ಪ ಅದು ಎಲಾಸ್ಟಿಕ್ ಏನಿದೆ ವಿಡ್ತು ಅದು ಕರೆಕ್ಟಾಗಿ ನೋಡ್ಕೊಂಡು ಎಷ್ಟಕ್ ಬೇಕೋ ಅಷ್ಟು ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ಇವಾಗ ಎಲಾಸ್ಟಿಕ್ಕು ಅಷ್ಟೇ ನಮ್ಮ ಹ್ಯಾಂಡ್‌ಗೆ ಎಷ್ಟಕ್ ಬೇಕೋ ಲೆಂತ್ ಅಷ್ಟಕ್ಕೆ ತಗೊಂಡು ನೀವು ಕಟ್ ಮಾಡ್ಕೊಂಡು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ನೀಟಾಗಿ 2 ಕಾರ್ನರ್ ಅಲ್ಲೂ ಪಿನ್ಸ್ ಇಡ್ತಾ ಇದ್ದೀನಿ. ಸೇಮ್ ಇದೇ ತರನೇ ಇನ್ನೊಂದು ಸ್ಲೀವ್ ಕೂಡ ರೆಡಿ ಮಾಡ್ಕೋಬೇಕು ಈ ರೀತಿ. ಈ ರೀತಿ ನೀಟಾಗಿ ಇದೇನಿದೆ ಪ್ಲೀಟ್ಸ್ ಇದನ್ನ ಮಿಡಲ್‌ಗೆ ಬರೋ ತರ ಅಡ್ಜಸ್ಟ್ ಮಾಡ್ಕೋಬೇಕು ಎಲಾಸ್ಟಿಕ್ ಪಾರ್ಟ್ ಕಡೆಗೆ. ಸೊ ಇಷ್ಟೇ ಸ್ಲೀವ್ಸ್ ತುಂಬಾನೇ ಈಸಿ ಇರತ್ತೆ. ಇವಾಗ ಬೋತ್ ಫ್ರಂಟ್ ಟು ಬ್ಯಾಕ್ ಏನಿದೆ ಅದು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇದು ಸ್ವಲ್ಪ ಕಟ್ ಮಾಡ್ಕೋಬೇಕು ಡೌನ್‌ಗೆ. ಓನ್ಲಿ ಈ ಶೋಲ್ಡರ್ ಹತ್ರ ಮಾತ್ರ ಇದನ್ನ ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು 2 ಸ್ಲೀವ್ಸ್‌ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಇದು ಏನು ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿಲ್ಲ. ಸೊ ಸ್ವಲ್ಪ ಇದು ಬೇಸಿಕ್ ಗೊತ್ತೇ ಇರತ್ತೆ ಅಂತ. ಕಂಪ್ಲೀಟ್ ಆಗಿ ನೋಡಿ ಸ್ಟಿಚಿಂಗ್ ಮಾಡಿದೀನಿ. ಇದು ಸ್ಟಿಚಿಂಗ್ ಮಾಡಿದಾಗ ಸೈಡ್ ಫಿಟ್ಟಿಂಗ್ ಕಡೆಗೆ ಸ್ವಲ್ಪ ನೀವು ವೇಸ್ಟ್ ಪಾರ್ಟ್ ಕಡೆಗೆ ಬಿಡ್ಬೇಕು. ಯಾಕಂದ್ರೆ ಅಟ್ಯಾಚ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ. ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ನಾನು ಲೆಂತ್ ಎಷ್ಟು ತಗೊಂಡಿದ್ದೀನಿ ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದನ್ನ ನೋಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಫಸ್ಟ್ ಲೇಯರು, ಸೆಕೆಂಡ್ ಲೇಯರು, ಥರ್ಡ್ ಲೇಯರು ಅದು ಮೆಜರ್ಮೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದನ್ನ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಫಸ್ಟ್ ಲೇಯರ್ ಲೆಂತ್ 16 ತಗೊಂಡಿದ್ದೀನಿ. ವಿಡ್ತ್ 35 ಇಂಚಸ್ ತಗೊಂಡಿದ್ದೀನಿ. ಅಂಡ್ ಸೆಕೆಂಡ್ ಥರ್ಡ್ ಲೇಯರು ಸೇಮ್ ಬರುತ್ತೆ. ಲೆಂತ್ 11 ಇಂಚಸ್ ತಗೊಂಡಿದ್ದೀನಿ. ಬೋತ್ ಎರಡೂನು ಅಷ್ಟೇ. ನೋಡಿ ನಾನು ಒಂದು ಲೇಯರ್ ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಜಸ್ಟ್ ಇದನ್ನ ಈ ರೀತಿ ಲೂಸ್ ಸ್ಟಿಚಸ್ ಮಾಡ್ಕೋಬೇಕು. ಈ ರೀತಿ ಲೂಸ್ ಆಗಿ ಸ್ಟಿಚಸ್ ಮಾಡ್ಕೊಂಡ್ರೆ ನೀವು ಕೈಯಿಂದಾನೇ ಅನ್ಕೊಂಡ್ರೆ ಅದು ಪ್ಲೀಟ್ಸ್ ತರ ಬರತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಲ್ವಾ. ಇದು ಇಷ್ಟೇ ಅಂತ ಏನಿಲ್ಲ. ಓನ್ಲಿ ಫಸ್ಟ್ ಲೇಯರ್ ಮಾತ್ರ ಲೆಂತ್ ಸ್ವಲ್ಪ ಜಾಸ್ತಿ ಬರತ್ತೆ. ರಿಮೈನಿಂಗ್ ಲೇಯರ್ಸ್ ಲೆಂತ್ ಸೇಮ್ ತಗೊಂಡು ನೀವು ವಿಡ್ತ್ ಏನಿದೆ ಸೊ ಕಂಪ್ಲೀಟ್ ರಿಮೈನಿಂಗ್ ಸ್ಯಾರಿ ಇರತ್ತಲ್ವಾ, ಜಸ್ಟ್ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಪ್ಲೀಟ್ಸ್ ಏನಿದೆ ಸೊ ಅದು ಅಡ್ಜಸ್ಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಲೇಯರ್ಸ್ ಲೆಂತ್ ವಿಡ್ತ್ ಇಷ್ಟೇ ತಗೋಬೇಕು ಅಂತ ಏನು ಇಲ್ಲ. ಸ್ವಲ್ಪ ನಿಮ್ಗೆ ಐಡಿಯಾ ಇದ್ರೆ ಆರಾಮಾಗಿ ಡಿಸೈನ್ ಮಾಡ್ಕೋಬಹುದು. ಬಟ್ ನಾನ್ ಹಾಕಿರೋ ಮೆಜರ್ಮೆಂಟ್ಸ್ ವೈಸ್ ಕೂಡ ನಿಮ್ಗೆ ಕರೆಕ್ಟ್ ಆಗಿ ಬರತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ
ನಿಮ್ಗೆ ಸ್ಯಾರಿ ಶಾರ್ಟೇಜ್ ಇದ್ರು ಸೊ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಓನ್ಲಿ ಪ್ಲೀಟ್ಸ್ ಪಾರ್ಟ್ ಮಾತ್ರ. ನೋಡಿ ನಾನು ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ತಾ ಇದೀನಲ್ವಾ, ಇದು ಅಡ್ಜಸ್ಟ್ ಮಾಡಿದಾಗ ನೋಡ್ಕೋಬೇಕು ಬಾಡಿ ಪಾರ್ಟ್ ಗೆ ವೇಸ್ಟ್ ಪಾರ್ಟ್ ಕರೆಕ್ಟ್ ಆಗಿ ಬರುತ್ತೋ ಇಲ್ವೋ ಅಂತ ನೋಡ್ಕೊಂಡು ನೀವು ಪ್ಲೀಟ್ಸ್ ಲೆಂತ್ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಪ್ಲೀಟ್ಸ್ ಎಲ್ಲಾನು. ನೋಡಿ ರಿಮೈನಿಂಗ್ ಲೇಯರ್ಸ್ ಕೂಡ ನಾನು ನೀಟಾಗಿರುತ್ತೆ ಸ್ಟಿಚಿಂಗ್ ಮಾಡ್ಕೊಂಡು ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ಈ ಎಲ್ಲಾ ಲೇಯರ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದೀನಲ್ವಾ ಈ ರೀತಿ. ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಜಸ್ಟ್ ಅದನ್ನ ಅಲ್ಲಲ್ಲೇ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದು ಬಾಟಮ್ ಲೆಂತ್ 36 ಇದೆ. ನಿಮ್ಗೆ ಲೆಂತ್ ಇನ್ನು ಬೇಕು ಅಂದ್ರೆ ನೀವು ಕಟಿಂಗ್ ಮಾಡ್ದಾಗೆ ನೋಡ್ಕೋಬೇಕು. ಸೊ ಲೆಂತ್ ಇನ್ನು ಜಾಸ್ತಿ ತಗೊಂಡು ಕೂಡ ನೀವು ಕಟಿಂಗ್ ಮಾಡ್ಕೋಬಹುದು. ನಿಮ್ಗೆ ಸ್ಯಾರಿ ತುಂಬಾ ಇದ್ರೆ ಆರಾಮಾಗಿ ಡಿಸೈನ್ ಮಾಡ್ಕೋಬಹುದು. ಬಟ್ ನಾನು ಯೂಸ್ ಮಾಡಿರೋ ಸ್ಯಾರಿಯಲ್ಲಿ ಬಾರ್ಡರ್ ಎಲ್ಲ ಹೋಗ್ಬಿಟ್ಟು ಮಿಕ್ಕಿರೋ ಸ್ಯಾರಿನೇ ಯೂಸ್ ಮಾಡಿದ್ದೀನಿ, ಅದಕ್ಕೆ ಇಷ್ಟೇ ಆಗಿರೋದು ಲೆಂತ್. ಇವಾಗ ನಾನು ಬಾಟಮ್ ಲೈನಿಂಗ್ ಕಟಿಂಗ್ ತೋರಿಸ್ತೀನಿ. ಇದನ್ನ ಜಸ್ಟ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೇಮ್ ಬಾಡಿ ಪಾರ್ಟ್ ಮೆಜರ್ಮೆಂಟ್ ಯೂಸ್ ಮಾಡಿದ್ದೀನಿ ವೇಸ್ಟ್ ಪಾರ್ಟ್ಗೂ. ಇದೇ ತರಾನೇ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡು ಈ ಸೈಡ್ ಅಲ್ಲಿ ಜಸ್ಟ್ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಲೈಟ್ ಆಗಿ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ಡೌನ್ ಗೆ ಒಂದು 1 ಇಂಚ್ ಮಾರ್ಕ್ ಮಾಡಿದೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ಕಡೆಗೆ ಶೇಪ್ ತೆಗಿಬೇಕು ಅಷ್ಟೇ. ಇಷ್ಟೇ ಲೈನಿಂಗ್ ಕಟ್ ಮಾಡೋದು, ತುಂಬಾ ಈಸಿ ಇರತ್ತೆ. ಲೈನಿಂಗ್ 34 ಇಂಚಸ್ ತಗೊಂಡಿದ್ದೀನಿ ಲೆಂತ್. ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಂಡು ಸೊ ಎರಡು ಪಾರ್ಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡು ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಏನಿದೆ ಮೇನ್ ಫ್ಯಾಬ್ರಿಕ್ ಒಳಗಡೆಗೆ ಸೇರಿಸ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನಾನು ಇಲ್ಲಿ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಸೊ ಬೆಸ್ಟ್ ಅಂದ್ರೆ ಸ್ವಲ್ಪ ಪಾಲಿಸ್ಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೇನೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇರತ್ತೆ ಈ ತರ ಸ್ಯಾರೀಸ್ಗೆ, ಜಾರ್ಜೆಟ್ ಸ್ಯಾರೀಸ್ಗೆ. ಬಟ್ ನನ್ನ ಹತ್ರ ಇದ್ದಿದ್ದು ಕಾಟನ್ ಫ್ಯಾಬ್ರಿಕ್, ಅದನ್ನೇ ಯೂಸ್ ಮಾಡಿದ್ದೀನಿ. ನೀವು ಪಾಲಿಸ್ಟರ್ ಯೂಸ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್ ಇರತ್ತೆ. ಇಲ್ಲ ಶೈನಿಂಗ್ದು ಬರುತ್ತೆ ಸಿಲ್ಕ್ ಟೈಪ್ದು, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಲೈನಿಂಗ್ಗೆ. ನೋಡಿ ಕಂಪ್ಲೀಟ್ ನಾನು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಎರಡು ಪಾರ್ಟ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಡ್ರೆಸ್ ರೆಡಿ ಆಗತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ತರ ಬೇರೆ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.